ಆ ಸಿನಿಮಾದ ಹೆಸರು ಎ. ಪಬ್ಲಿಸಿಟಿನ ಬೇರೆ ರೀತಿಯಲ್ಲಿ ನಡೆಸ್ಬಿಟ್ರು ಉಪೇಂದ್ರ ಅವರು. ಉಪೇಂದ್ರ ಆಸೆ ಏನಂದರೆ ಈ ಮುಹೂರ್ತವನ್ನೇ ಒಂದು ಐಟಮ್ ಆಗಿ, ಅಂದರೆ ಒಂದು ದೊಡ್ಡ ಈವೆಂಟ್ ಆಗಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಮಾಡ್ಕೊಂಡಾಗ ಸಾಮಾನ್ಯವಾದ ಪ್ರೇಕ್ಷಕ ಯಾರು ಅಂತ ಗೊತ್ತಿಲ್ಲ. ಕ್ಯೂ ನಿಂತಾಗ ಅವರಲ್ಲೊಬ್ಬ ಪ್ರೇಕ್ಷಕ ತಾನೆ, ಅವರಲ್ಲೊಬ್ಬನನ್ನು ಆಯ್ಕೆ ಮಾಡ್ಕೊಂಡು ಕರ್ಕೊಂಡ್ಬಂದು ಸ್ಟೇಜಿನ ಮೇಲೆ ನಿಲ್ಲಿಸಿದ್ರು. ಆತ ಕೋಣನಕುಂಟೆ ಒಂದು ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಹುಡುಗ. ಮಣಿರತ್ನ ಪಕ್ಕದಲ್ಲಿ, ಈಚೆ ಉಪೇಂದ್ರ. ಎಲ್ಲ ಫೋಟೋ ಎಲ್ಲ ಪ್ರಿಂಟ್ ಆಗಿ ನೋಡಿ ಅವರಿಗೆ ದೊಡ್ಡ ಖುಷಿಯಾಗ್ಬಿಡ್ತು. ಇಲ್ಲ, ಅವರ ಫಿಲ್ಮ್ನಲ್ಲಿ ನನ್ನನ್ನು ಆ್ಯಕ್ಟ್ ಮಾಡಲಿಕ್ಕೆ ಕರೀತಾರೇನೋ ಅಂಥೇಳಿ ಕಾಯ್ತಾ ಇದ್ದಾನೆ. ಸೊ ಒಂಥರ ಸೈಕಿಕ್ ಆಗಿಬಿಟ್ಟ. ನಾನು ಆ್ಯಕ್ಟರ್, ನಾನು ಸಿನಿಮಾದ ಹುಡುಗ. ಒಂದು ರಾತ್ರಿ ಆ 3ನೇ ಫ್ಲೋರಿಗೆ ಹೋಗಿ ಕೆಳಗೆ ಹಾರ್ಬಿಟ್ಟ. ಅಭಿಮಾನ ಇರಲಿ, ಆದರೆ ದುರಾಭಿಮಾನ ಬೇಡ ಮತ್ತು ಭ್ರಮಾಲೋಕದಲ್ಲಿ ಇರಬೇಡಿ. ಆಗ ಸಾಯ್ತಾರೆ ಅಂತ ಗೊತ್ತಾದಾಗ ನಿಮಗೆ ಯಾರೂ ಬರಲ್ಲ, ಯಾವ ಉಪೇಂದ್ರನೂ ಬರಲ್ಲ, ಯಾವ ನಾಯಕ ನಟನೂ ಬರಲ್ಲ. ನಮಸ್ಕಾರ. ನೆನಪುಗಳ ಮೆರವಣಿಗೆ ಸ್ಪೀಡ್ ನ್ಯೂಸ್ ಕನ್ನಡ ಈ ಚಾನಲ್ಗಾಗಿ ನೆನಪುಗಳ ಮೆರವಣಿಗೆಯನ್ನು ಹೇಳಲು ಹೊರಟಿದ್ದೀನಿ. ಮೆರವಣಿಗೆ ದೊಡ್ಡ ಮೆರವಣಿಗೆ, ಸಣ್ಣದರಲ್ಲಿ ಮುಗಿಯುವಂಥದ್ದಲ್ಲ. ಈಗ ನಾನು ಹೇಳಲಿಕ್ಕೆ ನೆನಪಿನ ಮೆರವಣಿಗೆಯಲ್ಲಿ ಒಂದು ಘಟನೆಯನ್ನು, ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟ, ಮುಹೂರ್ತಕ್ಕೆ ಸಂಬಂಧಪಟ್ಟ ವಿಷಯವನ್ನು ಹೇಳಲಿಕ್ಕೆ ಹೊರಡ್ತಾಯಿದ್ದೇನೆ. ಆ ಸಿನಿಮಾದ ಹೆಸರು ಎ. ಎ ಅಂತ ಹೇಳಿದಾಗ ನಿಮ್ಗೆ ಗೊತ್ತಾಗಿರುತ್ತದೆ, ಉಪೇಂದ್ರ ಅವರ ಫಸ್ಟ್ ಆ್ಯಕ್ಟ್ ಮಾಡಿದಂತಹ ಒಂದು ಸಿನಿಮಾ, ಅಂದರೆ ಹೀರೋ ಆಗಿ ಆ್ಯಕ್ಟ್ ಮಾಡಿದಂಥ ಒಂದು ಸಿನಿಮಾ ಎ, ಉಪೇಂದ್ರ ಅವರ ಎ. ಆ ಸಿನಿಮಾ ಪಬ್ಲಿಸಿಟಿನೇ ಬೇರೆ ರೀತಿಯಲ್ಲಿ ನಡೆಸ್ಬಿಟ್ರು ಉಪೇಂದ್ರ ಅವರು. ಏನಪ್ಪ ಅಂದರೆ ಮುಹೂರ್ತದಿಂದ, ಆ ಮುಹೂರ್ತ ನಡೆದಿರೋದು ಊರ್ವಶಿ ಥಿಯೇಟ್ರಲ್ಲಿ, ಒಳಗೆ ಥಿಯೇಟ್ರಿನ ಸ್ಟೇಜಲ್ಲಿ. ಉಪೇಂದ್ರ ಆಸೆ ಏನಂದರೆ ಈ ಮುಹೂರ್ತವನ್ನೇ ಒಂದು ಐಟಮ್ ಆಗಿ, ಅಂದರೆ ಒಂದು ದೊಡ್ಡ ಈವೆಂಟ್ ಆಗಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಆ ಯೋಚನೆಯಲ್ಲಿ ಬಂದವರು ಮಣಿರತ್ನಂ. ಸ್ವಿಚ್ ಆನ್, ಕ್ಯಾಮರಾ ಸ್ವಿಚ್ ಆನ್ ಮಾಡಲಿಕ್ಕೆ ಮಣಿರತ್ನಂ. ಆಮೇಲೆ ಕ್ಲಾಪ್ ಬೋರ್ಡ್ ಹೊಡಿಲಿಕ್ಕೆ ಒಬ್ಬ ಸಾಮಾನ್ಯವಾದ ಪ್ರೇಕ್ಷಕ, ಯಾರು ಅಂತ ಅನೌನ್ಸ್ ಮಾಡಿರಲಿಲ್ಲ. ಸೊ ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಾಗ ಸಾಮಾನ್ಯವಾದ ಪ್ರೇಕ್ಷಕ ಯಾರು ಅಂತ ಗೊತ್ತಿಲ್ಲ. ಉಪೇಂದ್ರಿಗೆ ಮಾತ್ರ, ಉಪೇಂದ್ರನೂ ಗೊತ್ತಿಲ್ಲ ಯಾರು ಅಂತ. ಸೊ ಉಪೇಂದ್ರ ಏನು ಮಾಡಿದರು, ಒಬ್ಬರನ್ನು ಕಳಿಸಿದರು. ಉಮಾ ಟಾಕೀಸ್ನಲ್ಲಿ ಒಂದು ಸಿನಿಮಾ ನಡೀತಾಯಿತ್ತು. ಎಲ್ಲ ಪ್ರೇಕ್ಷಕರೆಲ್ಲ ಕ್ಯೂ ನಿಂತಿದ್ದಾರೆ. ಕ್ಯೂ ನಿಂತಾಗ ಅವರಲ್ಲೊಬ್ಬ ಪ್ರೇಕ್ಷಕ ತಾನೆ, ಅವರಲ್ಲೊಬ್ಬನನ್ನು ಆಯ್ಕೆ ಮಾಡ್ಕೊಂಡು ಕರ್ಕೊಂಡ್ಬಂದು ಸ್ಟೇಜಿನ ಮೇಲೆ ನಿಲ್ಲಿಸಿದರು. ಅಲ್ಲಿ ಮಣಿರತ್ನಂ, ಉಪೇಂದ್ರ ಮತ್ತು ಈ ಸಾಮಾನ್ಯವಾದ ಪ್ರೇಕ್ಷಕ. ಇವನ ಹೆಸರು ಬಸವರಾಜ್ ಅಂತ. ಬಸವರಾಜ್ ಆತ ಕೋಣನಕುಂಟೆ ಒಂದು ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಹುಡುಗ. ಅವನಿಗೆ ಏನಂತ ಗೊತ್ತಿಲ್ಲ, ಸುಮ್ಮನೆ ಬಂದು ನಿಂತ್ಕೊಂಡ್ಬಿಟ್ಟ. ಕ್ಲಾಪ್ ಕೊಟ್ಟರು, ಕ್ಲಾಪ್ ಬೋರ್ಡ್ ಅದನ್ನು ಹೊಡೆದ. ಸೊ ಮುಹೂರ್ತ ಆಯಿತು. ಮಣಿರತ್ನಂ ಇದ್ರಲ್ಲ, ಆ ಕಾರಣಕ್ಕಾಗಿ ಅದು ಸಿಕ್ಕಾಪಟ್ಟು ಪಬ್ಲಿಸಿಟಿ ಕೊಟ್ಟರು. ಮಾರನೇ ದಿವಸ ನ್ಯೂಸ್ ಆಗಲಿ, ಆಮೇಲೆ ಸಾಮಾನ್ಯವಾದ ಪ್ರೇಕ್ಷಕ ಒಬ್ಬ ಕ್ಲಾಪ್ ಮಾಡಿದ್ದು ಅಂತ ಅವನ ಫೋಟೋ, ಬಸವರಾಜ್ ಫೋಟೋ, ಮಣಿರತ್ನ ಪಕ್ಕದಲ್ಲಿ, ಈಚೆ ಉಪೇಂದ್ರ. ಎಲ್ಲ ಫೋಟೋ ಎಲ್ಲ ಪ್ರಿಂಟ್ ಆಗಿ ನೋಡಿ ಅವರಿಗೆ ದೊಡ್ಡ ಖುಷಿಯಾಗ್ಬಿಡ್ತು. ಆದರೆ ಆತ ಸಿನಿಮಾದಲ್ಲಿ ಮಾಡಬೇಕು, ನಾನು ಆ್ಯಕ್ಟ್ ಮಾಡಬೇಕು ಅಂತ ಒಂದು ಹುಚ್ಚು ಬಂತು ಅವನಿಗೆ. ಸೊ ಅವನಿಗೆ ಸನ್ಮಾನ ಮಾಡಿದರು, ಹಾರ ಹಾಕಿದ್ರು, ಶಾಲು ಹೊದಿಸಿದ್ರು, ಒಂದು ಫಲಕ ಕೊಟ್ಟರು, ಒಂದು 500 ರೂಪಾಯಿ ಒಂದು ಹರಿವಾಣದಲ್ಲಿಟ್ಟು ಕೊಟ್ಟರು. ಅದನ್ನು ತೊಗೊಂಡೋಗಿ ಮನೆಯಲ್ಲಿಟ್ಟ. ಶಾಲು, ಪಂಚೆ ಶರ್ಟ್ ಕೊಟ್ಟಿದ್ದಾರೆ. ಸೊ ಮನೇಲಿಟ್ಟಿದ್ದೀನಿ. ಅಲ್ಲಿ ಉಪೇಂದ್ರ ಬರ್ತಾರೆ ಅಂತ ಕಾಯ್ತಾ ಇದ್ದಾನೆ ಹುಡುಗ. ಯಾಕೆ? ಇಲ್ಲ, ಅವರ ಫಿಲ್ಮ್ನಲ್ಲಿ ನನ್ನನ್ನು ಆ್ಯಕ್ಟ್ ಮಾಡಲಿಕ್ಕೆ ಕರೀತಾರೇನೋ ಅಂಥೇಳಿ ಕಾಯ್ತಾ ಇದ್ದಾನೆ. ಕಾಯ್ತಾ ದಿನಗಟ್ಟಲೆ, ವಾರಗಟ್ಟಲೆ ಆಯಿತು, ಏನು ಬರಲಿಲ್ಲ. ಸೊ ಒಂಥರ ಸೈಕಿಕ್ ಆಗಿಬಿಟ್ಟ. ನಾನು ಆ್ಯಕ್ಟರ್, ನಾನು ಸಿನಿಮಾದ ಹುಡುಗ, ನಾನು ಸಿನಿಮಾದಲ್ಲಿ ಮಾಡ್ತಾಯಿದ್ದೇನೆ, ಹೀರೋ ಆಗ್ತಾಯಿದ್ದೀನಿ, ಈ ಥರ ಆಗಿ ಒಂದು ರಾತ್ರಿ ಆ 3ನೇ ಫ್ಲೋರಿಗೆ ಹೋಗಿ ಕೆಳಗೆ ಹಾರ್ಬಿಟ್ಟ. ಸೈಕಿಕ್ಕೆ ಕೆಳಗೆ ಹಾರ್ಬಿಟ್ಟ. ಕಾಲು ಫ್ರ್ಯಾಕ್ಚರ್, ಮುರಿದೋಯ್ತು. ಒಂದು ವೀಲ್ ಚೇರ್ನಲ್ಲಿ ಕೂತ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿಯಲ್ಲಿ ಬಂತು. ಹಾಗೆ
ಜೀವನ ಮಾಡುವಂಥ ಪರಿಸ್ಥಿತಿ ಅಂತಲ್ಲ, ಆತ ಸತ್ತೋಗ್ಬಿಟ್ಟ ಅದೇ ಕೊರಗಿನಲ್ಲಿ. ಯಾರೂ ಬರಲಿಲ್ಲ. ನಾನು ಉಪೇಂದ್ರ ಅವರ ಸಿನಿಮಾಕ್ಕೆ ಹೇಗೆ ಕ್ಲ್ಯಾಪ್ ಮಾಡಲಿಕ್ಕೆ ಹೋದವನು ಅಂಥವನು ಅಂತೇಳಿ ಅಲ್ಲಿ ಊರ ಅಕ್ಕಪಕ್ಕದ ಮನೆಯವರೆಲ್ಲ ತಮಾಷೆ ಮಾಡಲಿಕ್ಕೆ ಶುರು ಮಾಡಿದರು. ಆ ಕಾರಣಕ್ಕಾಗಿ ಅವನಿಗೆ ಬೇಸರದ್ದು. ನಾಯಕ ನಟನಾಗಿ ಮೆರೀತೇನೆ ಅಂತ ಭಾವಿಸಿದ್ರು. ಉಪೇಂದ್ರನೇ ನಾಯಕ ಆಗಿದ್ದಾರೆ, ಇನ್ನು ನಾನು ಯಾಕೆ ನಾಯಕ ಅನ್ನಬಾರದು ಅಂತ ಅವನಿಗೊಂದು ಭ್ರಮಾಲೋಕದಲ್ಲಿದ್ದ. ಸೊ ಕಾಲು ಮುರಿದು ಫ್ರ್ಯಾಕ್ಚರ್ ಆಗಿ ಬೆಡ್ ರಿಡನ್ ಆಗಿ ಸತ್ತೋಗ್ಬಿಟ್ಟ. ಸತ್ತೋದಾಗ ನಾನು ಆ ಥರ ಮನೆಗೆ ಹೋಗಿದ್ದೆ. ಅಲ್ಲೆಲ್ಲೋ ಬೆಮೆಲ್ ಲೇಔಟ ಎಲ್ಲ ಹೋಗಿದ್ದೆ. ಅಲ್ಲಿ ಅಮ್ಮ ಕೂತ್ಕೊಂಡಿದ್ದಾರೆ, ಅವನ ಅಮ್ಮ. ಅಲ್ಲಿ ಒಂದು ಫೋಟೋ ಹಾಕಿದ್ದಾರೆ, ಬಸವರಾಜದ ಫೋಟೋ. ಆ ಫೋಟೋದ ಎದುರು ಹರಿವಾಣ, ಅದು ಯಾವತ್ತು ಉಪೇಂದ್ರ ಕೊಟ್ಟಿದ್ರು, ಪಂಚೆ ಶರ್ಟು ಮತ್ತು ಇದು ಹಾರ, ಒಂದು 500 ರೂಪಾಯಿ ನೋಟು ಹಾಗೇ ಇಟ್ಟಿದ್ದಾರೆ ನೆನಪಿಗಾಗಿ ಅಂತೇಳಿ. ನನಗೆ ಕರಳು ಕಿತ್ಕೊಂಡ್ರಪ್ಪ, ಏನಪ್ಪ ಈ ಜೀವನ ಹೀಗಿದೆ ಅಂತೇಳಿ. ಮತ್ತೆ ಹೇಳ್ತಾ ಇದ್ದೇನೆ, ನಾನು ಹುಡ್ಕೊಂಡು ಹೋಗೋದು ಇಂಥ ಕಥೆಗಳನ್ನೇ. ಸೊ ಈ ನನ್ನ ನೆನಪುಗಳ ಮೆರವಣಿಗೆಯಲ್ಲಿ ಇಂಥದ್ದೆಲ್ಲ ಘಟನೆಗಳು ನೋಡಿದ್ದೀನಿ. ಅಭಿಮಾನಿಗಳು ಒಂದು ಕಿವಿ ಮಾತು, ಅಭಿಮಾನ ಇರಲಿ, ಆದರೆ ದುರಾಭಿಮಾನ ಬೇಡ, ಮತ್ತು ಭ್ರಮಾಲೋಕದಲ್ಲಿ ಇರಬೇಡಿ. ಸಿನಿಮಾ ಭ್ರಮಾಲೋಕನೇ ನಿಜ, ಆದರೆ ನೀವು ಭ್ರಮೆಗೆ ಬೀಳಬೇಡಿ. ಬಿದ್ದರೆ ಬಸವರಾಜ್ ಥರ ಯಾವುದೋ ಬೇಕರಿನೇ ಹೇಗೋ ಜೀವನ ಮಾಡ್ತಾಯಿದ್ದ, ಇಲ್ಲಿ ಬಂದು ತನ್ನ ಜೀವನವನ್ನೇ ಕೊನೆಗಾಣಿಸ್ಬಿಟ್ಟ. ಯುವಕ, ಸಣ್ಣ ಹುಡುಗ ಆತ, ನನಗೆ ಮಾತಾಡಲಿಕ್ಕೂ ಸಿಗಲಿಲ್ಲ. ಅಂಥ ಅಭಿಮಾನ ಯಾರಿಗೂ ಬೇಡ. ಇದು ನಿಲ್ಲಿಸ್ಬಿಡಿ, ಇಂಥ ನಿಲ್ಲಿಸ್ಬಿಡಿ. ಆಗ ಸಾಯ್ತಾರೆ ಅಂತ ಗೊತ್ತಾದಾಗ ನಿಮಗೆ ಯಾರೂ ಬರಲ್ಲ, ಯಾವ ಉಪೇಂದ್ರನೂ ಬರಲ್ಲ, ಯಾವ ನಾಯಕ ನಟನೂ ಬರಲ್ಲ. ಆಮೇಲೆ ಒಂದು ದಿವಸ ಸಿಕ್ಕಿದಾಗ ನನ್ನ ಹತ್ರನೇ ಉಪೇಂದ್ರ ಅವರು ಹೇಳ್ತಾಯಿದ್ರು, ಅದ್ಯಾರೋ ಬರೆದಿದ್ರಪ್ಪ, ಅದು ಅವರ ಬಸವರಾಜ್ ಅಂತೇಳಿ, ನನಗೆ ಗೊತ್ತಿಲ್ಲ ಅವನು ಯಾರು ಅಂತೇಳಿ. ಯಾವುದೋ ಬೇಕರಿಯಿಂದ ಬಂದಂತೆ, ಆಮೇಲೆ ನಾನು ಸಿನಿಮಾಕ್ಕೆ ಕರಿತೇನೆ ಅಂತ ಹೇಳಿದಂತೆ. ಇದೆಲ್ಲ ಸ್ಟೋರಿ ಉಪೇಂದ್ರ ನನ್ನ ಹತ್ರ ಹೇಳಿ, ಯಾರೋ ಬರೆದಿದ್ದಾರೆ ಅಂತ. ನಾನೇ ಅಂತ ಆತನಿಗೆ ಗೊತ್ತಿಲ್ಲ. ಇದು ಕತೆ. ಉಪೇಂದ್ರ ತುಂಬ ಕಷ್ಟದಿಂದ ಮೇಲೆ ಬಂದವರು, ಒಳ್ಳೆಯದಾಗಲಿ ಅವರಿಗೆ. ಸೊ ಅಭಿಮಾನಿಗಳಿಗೆ ನಂದು ಒಂದೇ ಪ್ರಾರ್ಥನೆ, ದಯವಿಟ್ಟು ಇಂಥ ದುರಭಿಮಾನಕ್ಕೆ ಹೋಗಬೇಡಿ, ಇಂಥ ಭ್ರಮೆಗೆ ಸಿಲುಕಬೇಡಿ, ಹುಚ್ಚಾರ ಜೀವನವನ್ನು ಕಳ್ಕೊಳ್ಬೇಡಿ ಪ್ಲೀಸ್. ಇಲ್ಲಿಗೆ ನಮ್ಮ ನೆನಪುಗಳ ಮೆರವಣಿಗೆಯ ಒಂದು ಎಪಿಸೋಡ್ ಮುಗಿತೆ. ನಮಸ್ಕಾರ.